ಹಲೋ ಫ್ರೆಂಡ್, ಗುಡ್ ಮಾರ್ನಿಂಗ್. ಜಾನು ದೊಡ್ಡ ಪಪ್ಪಯ್ಯ ಕನ್ನಡ ಪ್ಲಸ್ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಏನೇ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಫ್ರೆಂಡ್, ಮೊಳಕೆ ಕಾಳು ಕಟ್ಟಿದ್ದೆ, ತುಂಬ ಚೆನ್ನಾಗಿ ಮೊಳಕೆ ಕಾಳು ಬಂದಿದೆ. ನನ್ನ ಮಗಳಿಗಂತೂ ಮೊಳಕೆ ಕಾಳು ಅಂದರೆ ತುಂಬ ಇಷ್ಟ. ಅದರಲ್ಲಂತೂ ಈ ಬರೀ ಹುರುಳಿ ಕಾಳು ಹಾಕಿರಬೇಕು. ಹೆಸ್ರು ಕಾಳು, ಕಡಲೆಕಾಳು ಅವೆಲ್ಲ ಮಿಕ್ಸ್ ಮಾಡಿದ್ರೆ ಅವಳಿಗೆ ಇಷ್ಟ ಆಗೋಲ್ಲ. ಬರೀ ಈ ಥರ ಮೊಳಕೆ ಕಾಳು ಅಂದರೆ ತುಂಬ ಇಷ್ಟಪಡ್ತಾಳೆ. ಈಗ ನಾನು ಚಪಾತಿಗೆ ರೆಡಿ ಮಾಡ್ಕೊತೀನಿ. ಸ್ವಲ್ಪ ಉಪ್ಪು ಮತ್ತು ಬಿಸಿನೀರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆನೂ ಸಹ ಆ್ಯಡ್ ಮಾಡಿದ್ದೀನಿ. ಈಗ ಗೋಧಿ ಹಿಟ್ಟಲ್ಲಿ ಹಾಕಿ ಸ್ವಲ್ಪ ಇದನ್ನು ಹಾಕಿ, ಗೋಧಿ ಹಿಟ್ಟು ಆದಮೇಲೆ ಸ್ವಲ್ಪ ಮೈದಾ, ಅದಕ್ಕೆ ಆಯಿಲು ಮಿಕ್ಸ್ ಮಾಡಿ ಈಗ ಚಪಾತಿನ ಕಲಸಿ ಇಟ್ಕೊತಾ ಇದ್ದೀನಿ. ಹಾಗೆ ನಾನು ಕಾಳನ್ನು ಸಹ ಬೇರೆ ಬೇಯಿಸ್ಕೊತಾ ಇದ್ದೀನಿ. ಯಾಕೆಂದರೆ ತುಂಬ ಮೊಳಕೆ ಬರೋದ್ರಿಂದ ಜಾಸ್ತಿ ಬೇಯಿಸ್ಬಾರೋದು. ಈಗ ಚಪಾತಿ ರೆಡಿಯಾಗಿದೆ. ಚಪಾತಿ ಮಾಡಿಬಿಟ್ಟು ಒಂದು ಪಾತ್ರೆಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ನಾನೀಗ 3 ಟೇಬಲ್ ಸ್ಪೂನ್ ನಾನು ಅಳತೆಗೆ ಅಂದರೆ ಅದು ಹಾಕೊಂಡಿದ್ದೀನಿ. ಸ್ಪೂನು ಎಣ್ಣೆ ಹಾಕಿ ಈಗ ಚಪಾತಿನೇ ಸುಡ್ತಾಯಿದ್ದೀನಿ. ಯಾಕೆಂದರೆ ನಿಮ್ಗೆ ಲೇಟ್ ಆಗಿಬಿಡುತ್ತದೆ, ನನ್ನ ಮಗಳು ಬೇಗ ಬೇಗ ಅಂತ ಇರ್ತಾಳೆ. ಈಗ ಬಾಣಲೆ ಎಣ್ಣೆ ಆದಮೇಲೆ ಸ್ವಲ್ಪ ಮೆಂತ್ಯ, ಅದಕ್ಕೆ ಸೋಂಪು ಕಾಳು ಬರುತ್ತೆ, ಅದನ್ನು ಒಂದು ಸ್ವಲ್ಪ ಹಾಕೊಳ್ಳಿ. ಅದಾದ ನಂತರ ಸಾಸಿವೆ ಸ್ವಲ್ಪ ಹಾಕಬೇಕು. ಸ್ವಲ್ಪ ಸಾಸಿವೆ ಆದಮೇಲೆ ಕರಿಬೇವು ಸ್ವಲ್ಪ ಇರಲೇಬೇಕು ವೆಜ್ಗಂತೂ. ನಾನು ಚಿಕನ್ಗೂ ಹಾಕ್ತೀನಿ. ಈಗ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ದಪ್ಪ ಮೆಣಸಿನ್ಕಾಯಿನೂ ಸಹ ಒಗ್ಗರಣೆಗೆ ಹಾಕಬೇಕು. ಇದು ಹಾಕಿದರೆ ಸ್ವಲ್ಪ ಟೇಸ್ಟು ಸಖತ್ತಾಗಿ ಬರ್ತದೆ, ಅದಕ್ಕೆ ಹಾಕಿದ್ದೀನಿ. ಈಗ ಮಸಾಲೆಗೆ ನಾನು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಆಡಿಸ್ಕೊಂಡಿದ್ದೀನಿ. ಇದು ಚಪಾತಿಗೆ ಗ್ರೇವಿ ಥರ ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡಿ. ನನ್ನ ಮಗಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ಚೆನ್ನಾಗಿ ತಿಂದಾಳೆ ಅಪ್ಪ ಮಗಳಿಗೆ. ಈಗ ಮಸಾಲೆನ ಮಿಕ್ಸ್ ಮಾಡಿ ಬಾಣಲೆಗೆ ಒಂದು 10 ನಿಮಿಷ ಬೇಯಿಸಬೇಕು. ಯಾಕಂದರೆ ಮಸಾಲೆ ಎಲ್ಲ ಹಿಡಿಬೇಕು. ಹಿಡಿದ ನಂತರ ಈಗ ಇದಕ್ಕೆ ಕಾಳು, ನಾನು ಆಲೂಗಡ್ಡೆ ಹಾಕಿದ್ದೀನಿ ಬೇಯಿಸೋಕ್ಕೆ, ಸ್ವಲ್ಪ ಗರಂ ಮಸಾಲ. ಈಗ ಬನ್ನಿ ಚಪಾತಿನ ಸುಟ್ಕೊತಾ ಇದ್ದೀನಿ. ಆಗಲೇ ಲೇಟಾಗಿಬಿಟ್ಟಿದೆ. ಒಂದು 4 ಅವಳು ಹೋಗೋ ತನಕ 4 ಸುಡ್ತೀನಿ, ಆಮೇಲೆ ನಾವು ಸುಟ್ಕೊಂಡು ತಿಂತೀವಿ. ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ತುಂಬ ಚೆನ್ನಾಗಿ ವೀಡಿಯೋ ನೋಡ್ತಾಯಿದ್ದೀರಾ, ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ಹೀಗೆ ವೀಡಿಯೋನ ನೋಡ್ತಾಯಿರಿ. ವೀಡಿಯೋ ಅಂದರೆ ನಮ್ಗೆ ಏನು ಮಾತಾಡಬೇಕು, ವೀಡಿಯೋ ಮಾಡೋದು ಗೊತ್ತಿಲ್ಲ, ಆದರೂ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಳೆ ಅನ್ನೋಕ್ಕೋಸ್ಕರ ಸ್ವಲ್ಪ ಜನ ವೀಡಿಯೋ ನೋಡ್ತಿದ್ದಾರೆ, ಥ್ಯಾಂಕ್ ಯು. ಜಾಸ್ತಿ ಏನು ನೋಡೋಲ್ಲ, ಗೊತ್ತಲ್ಲ, ನಾವು ವೀಡಿಯೋ ಮಾಡ್ತೀವಿ, ಸಕ್ಸಸ್ ಆಯ್ತೀವಿ ಅನ್ನೋ ಛಲ ಬಿಡಬಾರ್ದು ಅಂತ ನಾನು ದಿನ ವೀಡಿಯೋ ಹಾಕ್ತಾಯಿದ್ದೀನಿ. ದಯವಿಟ್ಟು ಯಾರಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ವೀಡಿಯೋನ ನೋಡಿ. ಈಗ ಸ್ವಲ್ಪ ಕಲಿಯೋದ್ರಿಂದ ಎಲ್ಲ ಕಲಿತಾಯಿದ್ದೀನಿ. ಯಾಕೆಂದರೆ ಮನೆ ಮೇಂಟೈನ್ ಮಾಡಿ, ಡ್ಯೂಟಿ ಮಾಡಿ ಎಲ್ಲ ಮಾಡ್ತಾಯಿದ್ದೀನಿ. ಮಗಳಿಗೆ ಸ್ನ್ಯಾಕ್ಸ್ ಅಂದ್ಬಿಟ್ಟು ಇವತ್ತು ನಾನು ಈಗ ನಮ್ಮದು ಮರ್ಸೇಬು ಅಂತೀವಿ, ಏನಂತಿರೋ ಗೊತ್ತಿಲ್ಲ ನಿಮ್ಮ ಕಡೆ, ಮರ್ಸೇಬು ಕಟ್ ಮಾಡಿ ಈಗ ಪಾಪಗೆ ರೆಡಿಯಾಗಿದೆ ಮೊಳಕೆ ಕಾಳು ಗ್ರೇವಿ. ಈಗ ನಾನು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಇನ್ನೊಂದು ವಿಷಯ ಏನು ಅಂತಂದರೆ, ನಾಳೆ ನಾಗರ ಪಂಚಮಿ ಇರೋದ್ರಿಂದ ಪೂಜೆ ಮಾಡಬೇಕು ಅಣ್ಣ ತಮ್ಮಂದಿರಿಗೆ ಮತ್ತು ಎಲ್ಲ ಮನೆ ಜನರಿಗೆಲ್ಲ ಒಳ್ಳೆಯದಾಗಲಿ ಅಂತ. ಅದನ್ನು ನಾನು ವೀಡಿಯೋ ಮಾಡಿ ಹಾಕ್ತೀನಿ. ದಯವಿಟ್ಟು ವೀಡಿಯೋ ನೋಡ್ತಾಯಿರಿ. ಏನು ಎಲ್ ಬೋರ್ಡು ಅಂತಾರಲ್ಲ, ಆ ಎಲ್ ಬೋರ್ಡಲ್ಲಿ ನಾವು ಯೂಟ್ಯೂಬರ್ ಆಗಬೇಕು ಅಂತ ಮಾಡ್ತಾಯಿದ್ದೀವಿ. ಫ್ಯಾಮಿಲಿ ಲಾಗ್ ಅಷ್ಟೇ ಹಾಕೋಕ್ಕಾಗೋದು, ಅದನ್ನೇ ನಾನು ಡೈಲಿ ಹಾಕ್ತೀನಿ. ನೋಡಿ, ಮಳೆ ಬರ್ತಾಯಿದೆ. ಬೆಳಗ್ಗೆ ನಾನು ವೀಡಿಯೋನ ಅಲ್ಲೇ ಶೇರ್ ಮಾಡಿದ್ದೀನಿ. ಫುಲ್ಲು ಮಲೆನಾಡು ಥರ ಇದೆ ನಮ್ಮ ಪಾಂಡವಪುರ ಅಂತ. ಪಾಪು ಈಗ ತಿಂತಿದ್ದಾಳೆ. ಗ್ರೇವಿ ಹೇಗಿದೆ ಅಂತಂದರೆ ಡ್ಯಾನ್ಸ್ ಮಾಡಿ ಹೇಳ್ತಿದ್ದಾಳೆ ಚೆನ್ನಾಗಿದೆ ಅಂತ. ಫ್ರೆಂಡ್, ಹೀಗೆ ನೋಡ್ತಾಯಿರಿ. ಜಾನು ದೊಡ್ಡ ಪಪ್ಪಯ್ಯ ಕನ್ನಡ ಬ್ಲಾಗ್ಸು ತುಂಬ ಚೆನ್ನಾಗಿದೆ. ಹಾಗೆ ನನ್ನ ಮಗಳಿಗೆ ಫ್ಲಿಪ್ಕಾರ್ಟಲ್ಲಿ ಗುಡ್ ವೈಬರ್ದು ಒಂದು ಡೇ ಕ್ರೀಮ್ ಆರ್ಡ್ರ್ ಮಾಡಿದ್ದೀನಿ. ಫುಲ್ ಸೆಟ್ ಆರ್ಡ್ರ್ ಮಾಡಿದ್ದೆ. ನಾನು ನಿಮಗೆ ಅದನ್ನು ವೀಡಿಯೋ ಸಹ ಹಾಕಿದೆ. ಅದು ತುಂಬ ಚೆನ್ನಾಗಿದೆ, ರಿಸಲ್ಟ್ ಬಂದಿದೆ. ಅದು ಆಗ್ತಾ ಇರೋದಕ್ಕೆ ಪಿಂಪಲ್ ಬಂದುಬಿಟ್ಟಿದೆ, ಅದಕ್ಕೆ ಇದನ್ನು ತರಿಸಿದ್ದೀನಿ. ಹಾಗೆ ದೇವಸ್ಥಾನಕ್ಕೆ, ಅಂಕನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ. ಕನ್ಗುಮಡಿ ನಾನು ಇದನ್ನು ಶೇರ್ ಮಾಡಿದ್ದೀನಿ, ಹೋಗಿದ್ದು ಬನ್ನಿ, ತುಂಬ ಚೆನ್ನಾಗಿದೆ. ಇದಂತೂ ಸಖತ್ತಾಗಿದೆ. ಅದನ್ನು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮೊದಲದ ಕನ್ಗುಮಡಿ. ಹಾಗೆ ಮನೆಗೆ ಬಂದು ಈಗ ನಾನು ನನ್ನ ಆರಾಧ್ಯ ದೈವ ಮಂಜುನಾಥನಿಗೆ ಪೂಜೆನ ಮಾಡ್ತಾಯಿದ್ದೀನಿ. ಪ್ರತಿ ಸೋಮವಾರ ನಾನು ಅಭಿಷೇಕನ ಮಾಡ್ತೀನಿ ನನ್ನ ಆರಾಧ್ಯ ದೈವ ಮಂಜುನಾಥರಿಗೆ. ಯಾಕೆಂದರೆ ನಾನು ಕೇಳಿದೆಲ್ಲ ಕೊಟ್ಟವರು ನನ್ನ ಮಂಜುನಾಥ, ನನ್ನ ತಂದೆ, ನನ್ನ ತಾಯಿ, ನನ್ನ ಅಣ್ಣಂದಿರು ಎಲ್ಲನೂ ಕೊಟ್ಟಿದ್ದಾರೆ. ಹಾಗೆ ಇವರು ಸಹ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅನ್ನೋ ನಂಬಿಕೆ ನನಗೆ. ಈಗ ಬನ್ನಿ ಆರತಿನ ಮಾಡಿ ನನಗೆ ಏನಾಗುತ್ತೋ ಅದನ್ನು ನಾನು ಖಂಡಿತ ಕೇಳ್ಕೊತೀನಿ. ಅದಕ್ಕೆ ಲವಂಗ ಹಾಕ್ತಾಯಿದ್ದೀನಿ ದೀಪಕ್ಕೆ. ಯಾವಾಗಲೂ ಅಷ್ಟೇ, ದೀಪಕ್ಕೆ 2 ಲವಂಗ ಹಾಕಿ ದೀಪನ ಹಚ್ಚಬೇಕು. ಯಾಕೆಂದರೆ ಲಕ್ಷ್ಮೀ ಸ್ವರೂಪ, ಹಾಗಾಗಿ ನಾನು ಯಾವಾಗಲೂ 2 ಲವಂಗನ
ಇಟ್ಟು ತುಪ್ಪದ ದೀಪ ಹತ್ತೀನಿ. ಇದು ನನ್ನ ತಂಗಿ ಕೊಟ್ಟಿದ್ದು ಗೃಹಪ್ರವೇಶಕ್ಕೆ ದೀಪದ್ದು ಪುಟಾಣಿದು. ಈಗ ರಾಯನಿಗೆ ಹಾಲು ಹಾಕಿ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾಯಿರಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು ಸೋ ಮಚ್.